457 ಎಸ್ಟೇಟ್ ಇಡೀ ಸ್ಟೇಟ್. ಈಗ 457 ಜಾಸ್ತಿ ಇದೆ ಅಂತ ಹೆಂಗ್ ಹೇಳ್ತೀವಿ? ಅಲ್ಲೊಂದು ಏನಾಗುತ್ತೆ, ಈ 457 ಯಾಕಿದೆ ಸರ್? 10,770 457 ಇದು ನೀವು ಜಾಸ್ತಿ ಅಂತೀರಾ? 10,774 ಕೇಳಲಿಲ್ಲ ನೀವು ಯಾರು ಕೂಡ. 457 ಇಳಿಸಿದ್ದೀವಿ ಅಂದ್ರೆ ಅದೇನು ಜಾಸ್ತಿ ಇದೆ ಅಂದ್ರೆ ಅದು 457 ಯಾಕಿದೆ ಅಂದ್ರೆ ಅವೆಲ್ಲ ಎಷ್ಟು ದಿನ ಡಿಲೇ ಆಗಿದೆ ಅಂದ್ರೆ 2 days 3 days ಕ್ರಾಸ್ ಆಗಿರುತ್ತೆ. ನಾನು ತಹಸೀಲ್ದಾರ್ಗೆ ಕೇಳಿದೆ ಯಾಕಪ್ಪ 2-3 ದಿನಕ್ಕೆ ಅಂತ. ಸರ್ ನೀವು ಹೋಗಿದ್ದೆ ಸರ್ ಅದು ಟ್ರಾನ್ಸ್ಫರ್ ಹೀಗಾಗಿದೆ ಸರ್, ಈ ಕಾರಣಕ್ಕೆ ಅಲ್ಲೊಂದು ಇಲ್ಲೊಂದು ಕೇಸು 240 ತಾಲೂಕಿದೆ. ಒಂದು ತಾಲೂಕಲ್ಲಿ ಒಂದು ಕೇಸು 2 ದಿನಕ್ಕೆ ಹಿಂಗಾದ್ರೂ ಕೂಡ ಅಷ್ಟೇ. ಇವ್ಯಾವ ಇದು ಅವಧಿ ಎಷ್ಟು ದಿನಕ್ಕೆ ಮೀರಿದೆ ಅಂತ ನೋಡಿದ್ರೆ 2 ದಿನ ಅಥವಾ 3 ದಿನ ಅವಧಿ ಮೀರಿದೆ ಅಷ್ಟೇ. ಪೋಸ್ಟೆಡ್ ಫಾರ್ ಆರ್ಡರ್ಸ್ ಕೂಡ ನಾನು ಎಷ್ಟು ದಿನ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ, ಬೇಕಾದ್ರೆ ಅದನ್ನು ನಾವು ರಿವ್ಯೂ ಮಾಡ್ತೀವಿ. 15 ದಿನ ಮ್ಯಾಕ್ಸಿಮಮ್ ಪೋಸ್ಟೆಡ್ ಫಾರ್ ಆರ್ಡರ್ಸ್. ಅದರ ಮೇಲೆ ಮೀರಿರೋದು ಎಷ್ಟು ಅಂತಾನು ಕೂಡ ನಾನು ರಿವ್ಯೂ ಮಾಡ್ತೇನೆ ಪ್ರತಿ ವಾರ. ಅದನ್ನು ಕೂಡ ನಾವೇನು ಬಿಟ್ಟಿಲ್ಲ. ಕೆಲವು ಕಡೆ ಎಸಿ ಕೋರ್ಟ್ ಅಲ್ಲಿ ಆ ತರದ್ದು ಒಂದು 10 ಕೇಸು 15 ಕೇಸು ಇದಾವೆ, ಇಲ್ಲ ಅಂತಲ್ಲ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನು ನಾನು ರಿವ್ಯೂ ಮಾಡೋದ್ರಿಂದ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇದೆ. ಅಲ್ಲೊಂದು ಇಲ್ಲೊಂದು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ವೆರಿ ಮಚ್ ಅಂಡರ್ ಕಂಟ್ರೋಲ್. ಈಗ 10,774 457 ನೀವೇ ಹೇಳಿ. ಹಾಗೇನೆ ಎಸಿ ಕೋರ್ಟ್ ಅಲ್ಲಿ ಅವಧಿ ಮೀರಿದಂತಹ ಕೇಸುಗಳು ನಾವು ಸರ್ಕಾರ ಮಾಡಿದಾಗ 62,857 ಇತ್ತು ಅವಧಿ ಮೀರಿದಂತಹ ಕೇಸು. ಇವತ್ತು 20,211ಕ್ಕೆ ಇಳಿಸಿದ್ದಾರೆ. 62,000 ಇದ್ದಿದ್ದು ಇದೆ, ಇನ್ನೂ ಇದೆ. ಬಟ್ ಆಯ್ತು, ಇದನ್ನು ಡಿಲೇ ಆಗ್ತಾ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ 62,000 ಬಿಟ್ಟು ಹೋಗಿದ್ದು ಈಗ 20,000 40,000 ಇಳಿಸಿದೀವಿ. ಅಂದ್ರೆ 66% ಅವ್ರು ಬಿಟ್ಟು ಹೋಗಿದ್ದನ್ನ ಮಾಡಿದೀವಿ. ಈಗ 20,000 ಇದೆ, ಬಿಟ್ಟಿಲ್ಲ. ಇವತ್ತು ದಿನ ಇದನ್ನ ಇಳಿಸ್ತಾನೆ ಇದ್ದೀವಿ. ಈ 62,000ದಲ್ಲಿ 1 ವರ್ಷಕ್ಕಿಂತ ಮೀರಿದಂತ ಕೇಸುಗಳೇ 59,339 ಇತ್ತು. ಮೋರ್ ದೆನ್ 1 year ಓವರ್ ಡ್ಯೂ, ಮೋರ್ ದೆನ್ 1 year ಪೆಂಡಿಂಗ್ ಇದ್ದವು 59,339 ಇತ್ತು. ಅದು ಇವತ್ತು 16,107ಕ್ಕೆ ಬಂದಿದೆ. ಇನ್ನೂ ವಿಶೇಷ ನಿಮ್ಗೆ ಹೇಳ್ತೀನಿ, ಈಗ ಕೇಳಿಸ್ಕೊಂಡು. ಈ 62,000ದಲ್ಲಿ 5 ವರ್ಷಕ್ಕಿಂತ ಅವಧಿ ಮೀರಿದಂತಹ ಪ್ರಕರಣ 32,787 ಇತ್ತು. ಎಸಿ ಕೋರ್ಟ್ಗೆ ಕಾನೂನಲ್ಲಿ ಕೊಟ್ಟಿರೋದು 6 ತಿಂಗಳ ಅವಧಿ. 5 ವರ್ಷ ಮೀರಿ ಬಾಕಿ ಇದ್ದಂತ ಕೇಸು 32,787 ಇತ್ತು. ಆ 32,000 ಇವತ್ತು 4,977 ಇಳಿಸಿದೆ. 32,777 ಇದ್ದಿದ್ದು 5 ವರ್ಷಕ್ಕಿಂತ ಮೀರಿದ್ದು 4,977 ಇಳಿಸಿದೆ. ಪ್ರಯಾರಿಟಿ ಇದಕ್ಕೆ ಕೊಟ್ಟಿದೆ. ಸೊ ಇನ್ನ ಬಾಕಿ ಒಟ್ಟು ಏನಿದೆ ಅವಧಿ ಮೀರಿದಂತ ಕೇಸು 20,000. ಇದನ್ನು ಕೂಡ ಇನ್ನ ಬರುವ ಒಂದು 4 ತಿಂಗಳು ಒಳಗಡೆ ಆಲ್ಮೋಸ್ಟ್ ಇದನ್ನ ನೀಲ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ನಿಮ್ಗೆ ಗೊತ್ತಿರೋ ಹಾಗೆ ಒಂದು 19 ಸ್ಪೆಷಲ್ ಎಸಿಗಳನ್ನ ಅಪಾಯಿಂಟ್ ಮಾಡಿ ಕೇಸ್ ಡಿಸ್ಪೋಸಲ್ ಅನ್ನ ಮಾಡಿಸ್ತಾ ಇದ್ದೇವೆ. ಸೊ ದಟ್ ಜನ ನಮ್ಮ ಕಚೇರಿಗಳಿಗೆ ಅಲಿಯುವಂತದ್ದು ನಿಲ್ಲಬೇಕು ಅಂತ ಹೇಳಿ. ಆಮೇಲೆ ಅವರು ಇದು ಎಲ್ಲ 5 ವರ್ಷ 10 ವರ್ಷ 12 ವರ್ಷ ಬಾಕಿ ಇತ್ತು. ಅಂತವುಗಳನ್ನೆಲ್ಲ ಹುಡುಕಿ ಈಗ ನಾವು ವಿಲೆ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. ಸೊ ಇದನ್ನು ಕೂಡ ಆದಷ್ಟು ತ್ವರಿತವಾಗಿ ಬ್ಯಾಲೆನ್ಸ್ ಇರತಕ್ಕಂತ ನಾವು ವಿಲೆ ಮಾಡಬೇಕು ಅಂತ ಹೇಳಿದ್ದೇನೆ. ಇಷ್ಟು ಕೆಲವೊಂದು ವಿಷಯಗಳು ಮಾತ್ರ ನಮ್ಮ ಜೊತೆಗೆ ಇನ್ನು ಉಳಿದಿದ್ದ ಎಲ್ಲ ಸಬ್ಜೆಕ್ಟ್ ಮಾಡಿದ್ದೀವಿ. ಹೌದು ಸರ್, 62,000 ಬಿಟ್ಟಿದ್ರು ಸರ್, ಒಳ್ಳೆ ಕಥೆನೆ. ಒಂದು ಕೆಲಸ ಅವಾಗ ಯಾಕೆ ಕೇಳಿದ್ರೆ 62,000 ಕೇಸು ಟೈಮರ್ ಆಗಿದ್ದನ್ನ ಇವತ್ತು ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ.
62,000 ಇದ್ದಿದ್ದು 20,000 ಒಂದು ಪೆಂಡಿಂಗ್ ಹೌದು. ಸ್ಪೆಷಲ್ ಹಾಕಿದ್ರಿಂದಾನೇ ಕಮ್ಮಿ ಆಗಿದ್ದು. ನಾನು ನೀವು ಕೇಳೋ ಪ್ರಶ್ನೆ ನಿಜವಾಗೂ ನನ್ಗೆ ಅರ್ಥ ಆಗ್ತಾ ಇಲ್ಲ. ತಾವ್ ಏನ್ ಹೇಳ್ತಾ ಇದ್ದೀರಿ ದಯವಿಟ್ಟು ಕ್ಷಮಿಸಿ. ಆ 19 ಸ್ಪೆಷಲ್ ಎಸಿ ಹಾಕಿದ್ದಕ್ಕೆ 60,000 ಇದ್ದಿದ್ದು 20,000 ಬಂದಿರೋದು. ಬರ್ಡನ್ ಜಾಸ್ತಿ ಆಗಿತ್ತ ಗಳಿಗೆ. ಹಾಗಾದ್ರೆ ಇವಾಗ ಹೆಂಗ್ ಆಗ್ಬಿಡ್ತು? ಅಲ್ಲ ಈಗ ಹೆಂಗ್ ಆಗ್ಬಿಡ್ತು? ಬರ್ಡನ್ ಜಾಸ್ತಿ ಆಗಿದ್ರೆ 62,000 ಇದ್ದಿದ್ದು ಈಗ ಹೆಂಗ್ 20,000? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾಕೆ ಈಗ ಪೆಂಡಿಂಗ್ ಇಟ್ಟಿದ್ದೀನಿ ಅಂತ ಕೇಳಿದ್ರೆ ಕೆಲಸ ಆಗುತ್ತೆ. ಅಂದ್ರೆ ಹಿಂದಿನ ನಾನು ನಿಮ್ಗೆ ಬೇಕಾಗಿರೋ ರಂಜಕವಾದಂತ ರೋಚಕವಾದಂತ ಮಾತುಗಳನ್ನ ಹೇಳೋದಿಲ್ಲ. ಹಿಂದೆ ಹೇಳಿಲ್ಲ ಕೇಳಲಿಲ್ಲ ಜನ. ಆಯ್ತು ಸ್ವಾಮಿ, ಒಂದೊಂದು ಕೇಸ್ ಬೆಲೆ ಆಗ್ಬೇಕಾದ್ರೆ ಏನ್ ನಡೀತದೆ ಅದೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಪಾಪ ನಾನೇ ಹೇಳ್ಬೇಕಲ್ವಾ ಯಾವ ತರ ಶೋಷಣೆ ಆಗ್ತಾ ಇತ್ತು, ಯಾವ ತರ ವಿಳಂಬ ಆಗ್ತಾ ಇತ್ತು. ಒಂದು ಕೇಸು ಸಿವಿಲ್ ಕೋರ್ಟ್ ಬಿಡಿ, ಎಸಿ ಕೋರ್ಟ್ ಅಲ್ಲಿ ನಿಮ್ಮ ಹತ್ರಕ್ಕೆ ಬರುತ್ತೆ. ಸರ್ಕಾರ ನಡೆಸಿದ್ರಿ, ಏನ್ ಮಾಡಿದ್ರಿ ಅಂತ ನಿಮ್ಮ ಪ್ರಶ್ನೆ ನಿಮ್ಮ ಸರ್ಕಾರ ವ್ಯವಸ್ಥೆಗೆ ಬರುತ್ತೆ. ನಾವು ವಿಲೆ ಮಾಡಿದೀವಿ ಅಂತ ನಾನು ಹೇಳ್ತೇನೆ ಗಟ್ಟಿಯಾಗಿ. ನನಗೆ ಮಾಡಿದೀವಿ ಕೆಲಸ ಅಂತ ಹೇಳೋದಕ್ಕೆ ಧೈರ್ಯ ಇರೋದ್ರಿಂದಾನೇ ಹಿಂದೆ ಈಗ ಮಾಡಿದ್ದಾರೆ. ನಾನೇನ್ ಕೆಲಸ ಮಾಡದೆ ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಅವ್ರು ಬಿಟ್ಟು ಹೋಗಿದ್ದನ್ನೆಲ್ಲ ಹಳೇದವರು ಬಿಟ್ಟು ಹೋಗಿದ್ದನ್ನೆಲ್ಲ ನಾನು ಹಾಕಿ ತೊಳಿತಾ ಇದ್ದೀನಿ. ಇವೆಲ್ಲನೂ ಕೂಡ ಇಷ್ಟು ಡಿಸ್ಪೋಸಲ್ ಆಗಿದೆ ಅಂದ್ರೆ, ಇಷ್ಟು 1,04,000 ಕೋಟಿಗೆ ತಗೊಂಡಿದೀವಿ ಅಂದ್ರೆ, ಒಂದ್ ಕೋಟಿಗೆ ಎಷ್ಟಿತ್ತು ಹೇಳಿ ಗೊತ್ತಿಲ್ವಾ ನಿಮ್ಗೆ? ಪಾಪ ಏನು ಗೊತ್ತಿಲ್ಲ ಅಲ್ವಾ? ನೀವು ಯಾವ್ದು ರೈತರ ಮನೆಯಿಂದ ಬಂದಿಲ್ಲ. 1 ಕೋಟಿ ಮಾಡಿಸ್ಕೋಬೇಕಾದ್ರೆ ಏನೇನ್ ಕಷ್ಟ ಸುಖ ಗೊತ್ತಿಲ್ಲ. 1,04,000 ಇವಾಗ ನಾವು ಸುಖಪಟ್ಟ ತಗೊಂಡ್ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ರೈತರಿಗೆ ಎಷ್ಟು ಉಳಿತಾಯ ಆಗುತ್ತೆ ಲೆಕ್ಕ ಹಾಕ್ಬೇಕಾ? ಇದು ಅಷ್ಟೇ. ಒಂದು ಕೇಸ್ ಹೊರಗಡೆ ಬರ್ಬೇಕು ಅಂದ್ರೆ 5 ವರ್ಷ ಏನು ಬೇಡ, ಲಾಯರ್ ಫೀಸ್ ತಗೊಳ್ಳಿ. 1 ಇಯರ್ಗೆ 3,000 ರೂಪಾಯಿ 5,000 ರೂಪಾಯಿ ಟೈಮು. ಓಡಾಡಿ ಚಪ್ಲಿಗೂ ಸಂದ ಹೋಗ್ತಾ ಇತ್ತು, ಜೇಬು ಖಾಲಿ ಆಗ್ತಾ ಇತ್ತು. ಹಂಗಿದೆ ಸ್ವಾಮಿ ನೋಡಿ ಅಂತೇಳಿ. ಹೌದು, ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಚುನಾಯಿತ ಸರ್ಕಾರದ ಜವಾಬ್ದಾರಿನೇ ಮುಖ್ಯ. ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ದ ಬಕ್ ಸ್ಟಾಪ್ಸ್ ವಿತ್ ಅಸ್. ಜನ ನಮ್ಗೆ ಯಾಕೆ ಅದರ್ವೈಸ್ ಎಲೆಕ್ಟೆಡ್ ಏನು ಮಿನಿಸ್ಟರ್ಸ್ ಯಾಕೆ ಇರ್ಬೇಕು? ಬಿಕಾಸ್ ವಿ ಆರ್ ಆನ್ಸರಬಲ್ ಟು ಪೀಪಲ್. ಅದನ್ನ ಎಚ್ಚರಿಸಕ್ಕೆ ನಾವಿರೋದು. ಈಗ ನೋಡಿ, ನಾವು ಹೇಳಿ ಅವ್ರು ಮಾಡ್ತಾ ಇದ್ದಾರೆ, ಯಾರು ಹೇಳಿ ಮಾಡ್ಲಿಲ್ಲ ಅವ್ರ ಮೇಲೆ ಬೇರೆ ತರ ಮಾಡ್ತೇವೆ. ಅವ್ರಿಗೆ ಇದೆ ಜವಾಬ್ದಾರಿ, ಅವ್ರಿಗಿಲ್ಲ ಅಂತಲ್ಲ. ಹೇಳೋದಕ್ಕೇನೆ ನಮ್ಮನ್ನ ಇಲ್ಲಿ ಕೂರಿಸಿರೋದು. ಅಂಡ್ ನಾವು ಹೋಗಿ ಲೆಜಿಸ್ಲೇಚರ್, ಶಾಸಕಾಂಗಕ್ಕೆ ಉತ್ತರ ಕೊಡ್ಬೇಕು. ಅಲ್ಟಿಮೇಟ್ಲಿ ನಾವು ಏನ್ ಆನ್ಸರಬಲ್ ಟು ಪೀಪಲ್. ಪೀಪಲ್ ಅಂದ್ರೆ ಏನು? ಶಾಸಕಾಂಗ. ನಾವು ನೀವು ಕೇಳ್ದಲೇ ಆದ್ರೆ ಆಫೀಸರ್ಗಳು ಇದನ್ನ ಡಿಸ್ಪೋಸ್ ಮಾಡ್ತಾನೆ ಇರಲಿಲ್ಲ, ಹಿಂಗೆ ಪೆಂಡಿಂಗ್ ಅಂದ್ರೆ ಆಫೀಸರ್ಗಳು ಏನ್ ಮಾಡ್ತಾರೆ ಸರ್? ವ್ಯವಸ್ಥೆ ಹಿಂದೆ ಯಾರು ಕೇಳಿಲ್ಲ ಅವ್ರನ್ನ ಲಿಸ್ಟ್ ಮಾಡ್ಕೊಂಡಿದ್ದೀರ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಪೋಸ್ಟ್ ಬರ್ತಾರೆ. ಅಲ್ಲ, ಈಗ ಅವರೇ ಅಧಿಕಾರಿ ಇದ್ರು ಕೂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಅವರೇ ತಾನೇ ಅಲ್ಲಿಗೆ ಹಾಕ್ಬೋದು. ಅದೇ ಸರ್, ಅಧಿಕಾರಿ ಲಿಸ್ಟ್ ಇಲ್ಲ ಸರ್. ಇಂಥ ಒಂದು ಪ್ರಕರಣಗಳಲ್ಲಿ ಎಷ್ಟು ಅಧಿಕಾರಿಗಳ ಮೇಲೆ ತಾವು ಕ್ರಮ ತೆಗೆದುಕೊಂಡಿದ್ದಾರೆ ಸರ್? ಬರೀ ನೋಟಿಸ್ ಇಶ್ಯೂ ಮಾಡೋದಲ್ಲ, ಸಸ್ಪೆಂಡ್ ಮಾಡತಕ್ಕಂಥದ್ದು ಅಂತದ್ದೇನಾದ್ರೂ ಮಾಡಿದೀರಾ? ನೋಡಿ, ಅನಿವಾರ್ಯ ಬಂದಾಗ ಅದು ಮಾಡ್ತೀವಿ, ಮಾಡದೆ ಏನಿಲ್ಲ. ಇತ್ತೀಚೆಗೆ ನಿಮ್ಮಲ್ಲೂ ಕೆಲವೆಲ್ಲ ಪ್ರಕರಣಗಳು ಭರ್ತಿ ಆಗಿದೆ, ಅವೇನು ಸುಮ್ಮನೆ ಬಿಟ್ಟಿಲ್ಲ. ಸೊ ಆದ್ರೆ ಈಗ ಒಳ್ಳೆ ಮಾತಲ್ಲೋ ಬೈದು ಸ್ವಲ್ಪ ತಿದ್ದಿ ತೀಡಿ ಇಷ್ಟು ಪ್ರೋಗ್ರೆಸ್ ಮಾಡಿದೀವಲ್ಲ. ಬೆಂಗಳೂರು ಸೌತೇಸಿ ಮೇಲೆ ಎಫ್ಐಆರ್ ಮಾಡ್ಬೇಕು ಅಂತ ನಾವು ಇರ್ಲಿ, ಅವ್ರ ಮೇಲೆ ನೋಡಿ, ಇವರು ಅವರು ಅಂತ ಅಲ್ಲ, ಯಾರೇ ಆಗಲಿ ಒಳ್ಳೆ ಮಾತಿಗೆ ಸ್ಪಂದನೆ ಕೊಟ್ಟು ಸುಧಾರಣೆ ಆಗಿ ಹಿಂದೆ ಏನ್ ಮಾಡಿದ್ದಾರೆ ಅನ್ನೋದು ನಾನೇನು ಅದನ್ನ ಕಂಪ್ಲೀಟ್ಲಿ ನಾನು ಅದನ್ನ ಕೈ ಬಿಡ್ತಾ ಇಲ್ಲ. ಆದ್ರೆ ಇವತ್ತು ಜನಪರ ಕೆಲಸ ಮಾಡಿ ಅಂತ ನಾವು ಹೇಳಿದಾಗ ಸುಧಾರಣೆ ಆಗಿ ಮಾಡಿದ್ರೆ ಅವ್ರಿಗೆ ನಾವೆಲ್ಲ ರೀತಿ ಗೌರವ ಕೊಡ್ತೇವೆ. ಆದ್ರೆ ಹೇಳಿದ್ದನ್ನ ಧಿಕ್ಕರಿಸಿ
ನಾನು ಮಾಡೋದೇ ಸರಿ ಅಂತ ಮಾಡಿದ್ರೆ ಅವ್ರಿಗೂ ಕೂಡ ಎಲ್ಲ ನಾವೇನು ಅಷ್ಟು ಅಸಹಾಯ ಇರಲ್ಲ. ಸರ್, ಅವ್ರಿಗೂ ಹೇಗೆ ದಾರಿಗೆ ತರಬೇಕು, ಹೇಗೆ ಕೆಲಸ ಮಾಡಿಸ್ಬೇಕು, ಅದನ್ನ ನಾವು ಮಾತು ಮುಖಾಂತರ ನಾನು ಹೇಳಕ್ ಹೋಗೋದಲ್ಲ, ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ತೀವಿ. ಸರ್, ಈಗ ಅವ್ರ ಆಕ್ಷನ್ಸ್ ವಿಲ್ ಸ್ಪೀಕ್. ಬೇಕಾದಷ್ಟಿದ್ದಾರೆ, ಬೆಂಗಳೂರು ಸುತ್ತಮುತ್ತನೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ. ಎಲ್ಲೇ ಇರ್ಲಿ ಮಾಡ್ತಾ ಇದೀವಿ, ಅವ್ರಿಗೂ ಏನ್ ಗೊತ್ತಿಲ್ಲ. ಸರಿ, ಸರ್ವೆಗೆ ಸಂಬಂಧಪಟ್ಟಂತೆ ವಿಷಯ ನಿಮ್ಗೆ ಗೊತ್ತಿದೆ, ಕೆಲವು ವಿಷಯ ನಿಮ್ಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗೋದಿಲ್ಲ. ಅದು ಅವರ್ ವರ್ಕ್ ವಿಲ್ ಸ್ಪೀಕ್. ಸರ್, ಸರ್ವೆಗೆ ಸಂಬಂಧಪಟ್ಟಂತೆ ಇನ್ ಕಾಲಮಿತಿಯೊಳಗೆ ರಾಜ್ಯಗಳು ಕೊಟ್ರೆ ಸರ್ವೆ ಆಗ್ತಾ ಇಲ್ಲ. ಒಂದು ಲಿಮಿಟೆಡ್ ಪೀರಿಯಡ್ ಆದ ತಕ್ಷಣ ಅದು ರಿಸಲ್ಟ್ ಆಗಿಬಿಡ್ತದೆ. ಮತ್ತೆ ಅಗೇನ್ ಮತ್ತೆ ಸರ್ವೆ ಗತಿ ಸಲ್ಲಿಸಬೇಕು. ಇದರಿಂದ ಪ್ರಾಬ್ಲಮ್ ಆಗ್ತದೆ ಬಹಳ ಕಡೆ. ನೋಡಿ, ನೀವು ಕೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಹೇಳಕ್ ಹೋಗ್ತೀನಿ. ಹಿಂದೆ ಸರ್ಕಾರದಲ್ಲಿ ನನ್ನ ಹತ್ರ ಡೇಟಾ ಇದೆ. ಒಂದು ಹದ್ದುಬಸ್ತಿಗೆ ಅರ್ಜಿ ಹಾಕಿದ್ರೆ 8 ತಿಂಗಳು, 10 ತಿಂಗಳು, 12 ತಿಂಗಳು ತಗೊಳ್ತಾ ಇತ್ತು ಒಂದು ಹದ್ದುಬಸ್ತು ಅರ್ಜಿ ಮಾಡಿ. ಹೋದ್ ಬಾರಿನೂ ತಮ್ಗೆ ಹೇಳಿದೆ, ಎಲ್ಲೂ ಬೇಡ. ಈ ಹಿಂದೆ ಮುಖ್ಯಮಂತ್ರಿಯವರಾಗಿದ್ದ ಜಿಲ್ಲೆಯಲ್ಲಿ ಬೇಕಾದ್ರೆ ನೀವು RTI ಅರ್ಜಿ ಹಾಕಿ, ನಿಮ್ಗೆ ರಿಪ್ಲೈ ಕೊಡ್ತೇನೆ. ಒಂದು ಹದ್ದುಬಸ್ತು ಅರ್ಜಿ ಮಾಡಕ್ಕೆ 10 ತಿಂಗಳು, 12 ತಿಂಗಳು ಆಗ್ತಾ ಇತ್ತು ಸರ್ವೆ ಮಾಡಕ್ಕೆ. ಇವತ್ತು 14 ದಿನದಲ್ಲಿ ಮಾಡ್ತಾ ಇದ್ದಾರೆ. 16 ದಿನ. ಒಂದು 11 ಸ್ಕೆಚ್ ಮಾಡಕ್ಕೆ 3 ರಿಂದ 6 ತಿಂಗಳು ತಗೊಳ್ತಾ ಇದ್ರು. ಆ ಜಿಲ್ಲೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇವತ್ತು 10 ದಿನದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಹೇಳೋದನ್ನ ನೀವು ಆಯ್ಕೆಯಲ್ಲಿ ಹಾಕ್ಬಿಟ್ಟು ಹೌದಾ ಇಲ್ವಾ ಅಂತ ಬೇಕಾದ್ರೂ ನೀವು ಸರ್ಟಿಫೈಡ್ ಕಾಪಿ ರಿಪ್ಲೈ ತೆಗೆದುಕೊಳ್ಳಿ. 6 ತಿಂಗಳು, 8 ತಿಂಗಳು, 10 ತಿಂಗಳು ಕಾಯ್ಬೇಕಾಗಿತ್ತು ಒಂದು ಸರದಿ ಬರ್ಲಿಕ್ಕೆ, ಹದ್ದುಬಸ್ತಿಗೆ ಅಥವಾ ಏರಿಯೇಷನ್ಗೆ ಅಂತ. ಇವತ್ತು ಅವುಗಳನ್ನ 10, ಕೆಲವು ಜಿಲ್ಲೆಯಲ್ಲಿ 20 ದಿನ ಇವತ್ತು ಇದೆ, 25 ದಿನದವರೆಗೂ ಹೋಗಿದೆ ಮ್ಯಾಕ್ಸಿಮಮ್. ಆದ್ರೆ ವಿತಿನ್ 1 ಮಂತ್ ಇವತ್ತು ಕೆಲವು ಜಿಲ್ಲೆಯಲ್ಲಿ 6 ದಿನಕ್ಕೆ ಬರ್ತಾ ಇದೆ, 8 ದಿನಕ್ಕೆ ಬರ್ತಾ ಇದೆ. ಕೆಲವು ಜಿಲ್ಲೆಯಲ್ಲಿ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇರೋ ಕಡೆ 20 ದಿನಕ್ಕೆ ಹೋಗ್ತಾ ಇದೆ. ಸೊ ಮ್ಯಾಕ್ಸಿಮಮ್ ನಾನು 1 ತಿಂಗಳ ಮೇಲೆ ಎಲ್ಲೂ ತ್ರಾಸ ಆಗಬಾರ್ದು ಅಂತ ಹೇಳಿದೆ. ಸೊ ಹಿಂದೆ 7-8 ತಿಂಗಳಾಗೋದು ಸರಾಸರಿ ಇವತ್ತು ಅಷ್ಟಕ್ಕೆ ತಿಳಿಸಿದ್ದೇವೆ. ಹಾಗಂತೇಳಿ ಯಾವುದೂ ಕೇಸು ಮೀರೇ ಇಲ್ವಾ ಅಂತ ಮೀರಿರುತ್ತೆ. ಕೆಲವು ಸ್ಟ್ರೇ ಕೇಸಸ್ ಏನಾಗುತ್ತೆ, ಕಾಂಪ್ಲಿಕೇಶನ್ ಇರುತ್ತೆ. ಅವ್ರದ್ದು ಕಾಲಮ್ 3 ಅಂತ ಇದೆ, ಕಾಲಮ್ 9 ಅಂತ ಇದೆ. ಅವೆರಡು ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಮುಖದಮೆ ಆಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಇತ್ಯರ್ಥ ಆಗಿ 3, 9, 2 ಮ್ಯಾಚ್ ಆಗಿ ಬಂದ ಮೇಲೆ ಮಾತ್ರ ನಾವು ಸರ್ವೆ ಮಾಡ್ಲಿಕ್ಕಾಗುತ್ತೆ. ಅಂತದ್ದು ಪ್ರಾಬ್ಲಮ್ ಇಲ್ಲದೆ ಇರೋ ಕೇಸುಗಳಲ್ಲಿ 10 ದಿನ, 15 ದಿನ, 20 ದಿನಕ್ಕೆ ಇವತ್ತು ಸರ್ವೆ ಮಾಡ್ತಾರೆ. ಸರ್, ಈಗ ಇಡೀ ಸ್ಟೇಟ್ ಅಲ್ಲಿ ರೆವಿನ್ಯೂ ಸೈಟ್ ಗಳಿಗೆ ಬಿ ಖಾತಾ ಪ್ರೋಸೆಸ್ ಮಾಡ್ತಾ ಇದ್ದೀರಾ, ಆದ್ರೆ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ? ಬೆಂಗಳೂರು ಸಿಟಿಯಲ್ಲೂ ಅವಕಾಶ ಇದೆ. BBMP ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ, ನೀವು ಬಿ ಖಾತಾ ಸೈಟ್ ಇದ್ರೂ ಕೂಡ ನೀವು ಆಕ್ಚುಲಿ ಎ ಖಾತಾ ಮಾಡಿಸ್ಕೊಳ್ಬಹುದು ಅಂತ ಅದಕ್ಕೆ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಅವರು ಇನ್ನ ಜನಪರವಾಗಿ ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಹೊರಟಿದ್ದಾರೆ. ಆ ಕಾರಣಕ್ಕೆ ಬಿ ಖಾತಾ ಬೆಂಗಳೂರಲ್ಲಿ ಇಲ್ಲ ಅಂತಲ್ಲ, ಎ ಖಾತಾಗೆ ಬನ್ನಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆ ಒಂದು ಆಪ್ಷನ್ ಇನ್ನೊಂದಷ್ಟು ಜನಪರವಾಗಿ ಇಲ್ಲ ಆಯ್ತು. ಇಷ್ಟು ದಿನ ಎಲ್ಲರಿಗೂ ಬಿ ಖಾತಾ ಕೊಟ್ಟಿದ್ದಾರೆ. ಈಗ ಇನ್ಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೊಸದಾಗಿ ನೀವು ಬಿ ಖಾತಾ ಮಾಡಿಸ್ಕೊಡೋಗಿದ್ರೆ ಎ ಖಾತಾನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಜನಕ್ಕೆ ಜನಕ್ಕೂ ಅರ್ಥ ಆಗ್ಬೇಕು. ಕೆಳಗಿನ ಸ್ವಲ್ಪ ಹೇಗೆ ಅವರೇ ಎಕ್ಸ್ಪ್ಲೈನ್ ಮಾಡಿ. ಹೇಗೆ ಅಂದ್ರೆ ಈಗ ಅಲ್ಲಿ ಯಾವುದೋ ಒಂದು ಇರ್ರೆಗ್ಯುಲರ್ ಅಂದ್ರೆ ಅನಾಥರೈಸ್ ಲೇಔಟ್ ಆಗಿದೆ. ಅಲ್ಲಿರೋ ರಸ್ತೆಯನ್ನ ಅವರು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡ್ತಾರೆ. ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿರುವಂತಹ ಸೈಟ್ ಯಾವುದೇ ಇದ್ರು ಕೂಡ ಅವರು ಸಿಂಗಲ್ ಸೈಟ್ ಅನ್ನ ಏಕಾತಾಗಿ ಕನ್ವರ್ಟ್ ಸಿಂಗಲ್ ಸೈಟ್ ಅನ್ನು ನೀವು ನಾಳೆ ಬೇಕಾದ್ರೆ ಪ್ಲಾನ್ ಅಪ್ರೂವಲ್ಗೂ ಅಪ್ಲೈ ಮಾಡಬಹುದು. ಪ್ಲಾನ್ ಅಪ್ರೂವಲ್ ಸಿಗುತ್ತೆ. ಪ್ಲಾನ್ ಪ್ರಕಾರ ಮನೆ ಕಟ್ಟಿದ್ರೆ ಮನೆಗೂ ಏಕಾತ ಸಿಗುತ್ತೆ. ಸೊ ಆ ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಹಳ ಒಳ್ಳೆ ಆಲೋಚನೆ ಅವರು BBMP ಅವರು ತುಷಾರ್ ಅವರು ಮತ್ತೆ ಮುನೀಶ್ ವಕೀಲ್ ಇವರೆಲ್ಲ ಸೇರಿ ಡೆವಲಪ್ ಮಾಡಿದ್ದಾರೆ. ಹೇಗೆ ಅಂದ್ರೆ ಉದಾಹರಣೆಗೆ ನಿಮ್ಗೆ ಅರ್ಥ ಆಗುವಂಗೆ ಹೇಳೋದಾದ್ರೆ ಗ್ರಾಮ ಠಾಣ ಒಳಗಡೆ ಒಂದು ರಸ್ತೆ ಇದೆ.
ಆ ರಸ್ತೆ ಮೇಲೆ ನಿಮ್ದು ವಿಕಲರ್ಜಿತ ಸೈಟ್ ಇದ್ರೆ ಅದಕ್ಕೆ ಯಾವ ಪ್ಲಾನ್ ಅಂದ್ರೆ ಏನು ಲೇಔಟ್ ಅಪ್ರೂವಲ್ ಬೇಕಾಗಿತ್ತು. ಅದು ಪಬ್ಲಿಕ್ ರೋಡ್ ಮೇಲೆ ನಿಮ್ದು ಮನೆ ಇದೆ ಅಂತ ನೇರವಾಗಿ ನಿಮ್ಗೆ ಏಕಾಂತಾಗಿ ಎಲಿಜಿಬಲ್. ಅದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡಿ ರಸ್ತೆಗಳನ್ನ ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿ ಆ ರಸ್ತೆ ಮೇಲೆ ಇರುವಂತ ಖಾಲಿ ಸೈಟ್ ಏಕಾಂತ ಕೊಡೋದಿಲ್ಲ. ಸರ್ ಇಲ್ಲಿ ಇಲ್ಲಿಗಲ್ ಸರ್ ಇಲ್ಲ ಅವರೇ ಮಾಡ್ತಾರೆ. ಸರ್ ಇಲ್ಲಿಗಲ್ ಲೇಔಟ್ ಇದ್ರೆ ಮತ್ತೆ ಹೇಗೆ ಸರ್ ಅದು ಕನ್ವರ್ಟ್ ಆಗುತ್ತೆ? ಲೇಔಟ್ ಅನ್ನ ಲೀಗಲ್ ಮಾಡಕ್ ಆಗಲ್ಲ, ಸೈಟ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಈಗ ಬಿ ಖಾತಾದಲ್ಲಿ ಇದ್ರೆ ಅದು ಬಿ ಖಾತಾ ಮುಂದುವರಿಯುತ್ತೆ. ಬಿ ಖಾತಾ ಇದ್ದು ಖಾಲಿ ಸೈಟ್ ಇದ್ರೆ ಏಕಾಂತಕ್ಕೆ ಮಾಡ್ಕೊಳಕ್ಕೂ ಅವರೊಂದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಬಿಬಿಎಂಪಿ ಯಾಕೆ ಪ್ರಚಾರ ಮಾಡಲಿಲ್ಲ ಸರ್? ಇದು ಯಾಕೆಂದ್ರೆ ಇಡೀ ಸ್ಟೇಟ್ ಅಲ್ಲಿ ಬಿಬಿಎಂಪಿ ಪ್ರೋಸೆಸ್ ಆಯ್ತು, ಬಿಬಿಎಂಪಿ ಯಾಕೆ ಇದನ್ನ ಪ್ರಚಾರ ಮಾಡಿ? ಬಿಬಿಎಂಪಿಯಲ್ಲಿ ಹೈಯೆಸ್ಟ್ ಪ್ರೋಗ್ರೆಸ್ ಆಗಿದೆ. ಈ ಹೊಸ ಆಪ್ಷನ್ ಗೊತ್ತಿಲ್ಲ ಅಷ್ಟೇ. ಬೇರೆ ಬಿಬಿಎಂಪಿಯಲ್ಲಿ 6 ಲಕ್ಷ ಈ ಖಾತಾ ಇಶ್ಯೂ ಆಗಿದೆ, ಅದರಲ್ಲಿ ಬಿ ಖಾತಾನು ಸಾಕೊಂಡಿದೆ. ಬಿ ಖಾತಾನು ಸೇರಿ 6 ಲಕ್ಷ. ಹಿಂದೆ ಮಾಡಿರೋರಿಗೆ ಖಾತಾ ಸಿಗುತ್ತೆ, ಈಗ ಮಾಡಿದವರಿಗೆ ಸಿಗೋದಿಲ್ಲ. ಮಾಡಬಾರ್ದು. ಅಕ್ಟೋಬರ್ಗೆ ಆಗೋಗಿದೆ. ಅಕ್ಟೋಬರ್ ಮೊದಲು ಪರ್ಚೇಸ್ ಮಾಡಿದ್ರೆ ಖಾತಾ ಸಿಗುತ್ತೆ. ಅಕ್ಟೋಬರ್ ಪರ್ಚೇಸ್ ಮಾಡಿದ್ರೆ ಇದು ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಈ ನಿಮ್ಮ ರಕ್ತದ ಕ್ಷೇತ್ರದಲ್ಲಿ ಸರ್ ಚನ್ನರಾಯಪಟ್ಟಣದಲ್ಲಿ ನಿರಂತರ ಹೋರಾಟ ನಡೀತಾ ಇದೆ. ಅಲ್ಲಿ ಹನುಮಪ್ಪನಗುಡಿ, ಕೊಟ್ಟಿಗೆ, ಕೆರೆ, ದ್ರಾಕ್ಷಿ ತೋಟ ಎಲ್ಲವೂ ಕೂಡ ಪ್ರವಾಸೋದ್ಯಮ ಆಗಿದೆ ಸರ್. ಹೋರಾಟ ನಡೀತಾ ಇದೆ. ಹಿಂದೆ ನೀವು ಅಪೋಸಿಟ್ ಪಾರ್ಟಿ ಇದ್ದಾಗ ಸರಿ ಮಾಡಿಕೊಡ್ತೀನಿ ಭರವಸೆ ಮಾಡಿ. ಎಸ್ ಎ ರೆವಿನ್ಯೂ ಮಿನಿಸ್ಟರ್ ಅವರಿಗೆ ನ್ಯಾಯ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗಲ್ಲ ಸರ್. ಮಂತ್ರಿಗಳು ಅಲ್ಲಿ ರೈತರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ಎಲ್ಲ ರೈತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ನಾವೇನು ಸಮಸ್ಯೆಯಿಂದ ದೂರ ಉಳಿದಿಲ್ಲ. ಆಮೇಲೆ ರೈತರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ದೇವೆ. ಆಮೇಲೆ ಒಂದಲ್ಲ 16 ಚರ್ಚೆಗಳನ್ನ ರೈತರ ಜೊತೆ ಮಾಡ್ತಾ ಇದ್ದೇವೆ. ನಾಳೆ ಮುಖ್ಯಮಂತ್ರಿಗಳು 3ನೇ ಬಾರಿಗೆ 4ನೇ ಬಾರಿಗೆ ಅವ್ರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ಳಿದ್ದಾರೆ. ರೈತರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಸರ್ ಏನಂದ್ರೆ ಈ ರೈತರದ್ದು ಒಂದು ಡಿಮಾಂಡ್ಸ್ ನ್ಯಾಯಸಮ್ಮತ ಕೆಲವರು ಕೃಷಿ ಭೂಮಿಯನ್ನು ಬಿಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕೈಗಾರಿಕೆಗೆ ಬದಲಾಗಿ ಕೃಷಿ ಭೂಮಿಯ ಬಹಳ ಮುಖ್ಯ ಅಂತ ನೀವು ಅಪೋಸಿಷನ್ ಮಾಡಿ ಲೀಡರ್ ಹೇಳಿಲ್ಲ. ಈಗ ಅವರು ಹೋರಾಟ ಮಾಡ್ತಿದ್ದಾರೆ ಸರ್. ರೈತರ ಹಕ್ಕು ಹೋರಾಟ ಮಾಡ್ತಕ್ಕಂಥ ನಾಳೆ ಮುಖ್ಯಮಂತ್ರಿಗಳೇ ಅವ್ರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ನಾವು ಎಲ್ಲ ಇಂಡಸ್ಟ್ರೀಸ್ ಇರ್ತಾರೆ, ಇವ್ರಿಗೆ ಸಮಾಲೋಚನೆ ಮಾಡಿ ಮಾಡ್ತೇವೆ. ರೈತರ ಜೊತೆ ನಾವೇನು ರೈತರಿಗೆ ವಿರುದ್ಧ ಇಲ್ಲ. ಅವ್ರ ಜೊತೆ ಸಮಾಲೋಚನೆ ಸಭೆ ಮಾಡಿದೆ. ಯಾವುದು ಫೋರ್ಸಿಬಲ್ ಆಕ್ಷನ್ ಮಾಡ್ತಾ ಇಲ್ಲ. ಒಂದು ಸ್ಟಾಂಪಿಂಗ್ ಹೆಲ್ಪ್ ಮಾಡಬೇಕು ಅಂತೆಲ್ಲ ಪ್ರಪೋಸಲ್ ಇಲ್ಲ. ರೀತಿ ಏನಿಲ್ಲ, ಸಲಹೆ ಇದೆ ಅಷ್ಟೇ. ಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಯಾವ್ದಾವ್ದು ಆದಾಯ ಬರುವಂತ ಇಲಾಖೆಗಳಿದ್ದಾವೆ, ಅದನ್ನು ಪ್ರತಿ ತಿಂಗಳು ಏನ್ ಆದಾಯ ಬಂದಿದೆ ಬಂದಿಲ್ಲ, ಪ್ರಗತಿ ಏನು ಕುಂಠಿತ ಏನು ಅನ್ನೋದನ್ನ ಪ್ರತಿ ತಿಂಗಳು ಮುಖ್ಯಮಂತ್ರಿಗಳು ರಿವ್ಯೂ ಮಾಡ್ತಾರೆ. ಅವ್ರ ವಾಡಿಕೆ ಯಾವಾಗ 4 ಹೇಗೆ ಆದಾಯ ಸಂಪನ್ಮೂಲ ಕ್ರೋಢೀಕರಣ ಅಂತ 4 ವಿಷಯಗಳು ಚರ್ಚೆ ಆಗ್ತವೆ. ಅದು ಸ್ವಾಭಾವಿಕ. ಪ್ರತಿ ತಿಂಗಳು ನಡೆಯುವಂತದ್ದು. ಪ್ರತಿ ತಿಂಗಳು ನಮ್ಗೆ ರೆವಿನ್ಯೂ ಪೊಸಿಷನ್ ಏನು ಅಂತ ಈಗ ಅವರೇ ಫೈನಾನ್ಸ್ ಮಿನಿಸ್ಟರ್ ಜಾಬ್ ಅದು. ಪ್ರತಿ ತಿಂಗಳು ಆದಾಯ ನಮ್ಗೆ ಪ್ರತಿ ತಿಂಗಳು ಟಾರ್ಗೆಟ್ ಇರುತ್ತೆ. ಬಂದಿದ್ಯಾ ಇಲ್ವಾ ಅಂತ ಲೆಕ್ಕ ಹಾಕೋದು, ನೋಡೋದು ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ. ಅದು ಅದನ್ನ ಅವ್ರು ಮಾಡ್ತಾ ಇರ್ತಾರೆ. ಅಲ್ಲಿ ಆದಾಯ ಸುಧಾರಣೆ ನಾನಾ ಚರ್ಚೆಗಳಾಗ್ತವೆ. ಹಳೇದು ಈಗ ಇಲ್ಲ ಕನೆಕ್ಟ್ ಮಾಡ್ತಾ ಇದೀವಿ. ಗೊತ್ತಿಲ್ಲ ಯಾರ್ಯಾರು ಪಟ್ಟಿ ಮಾಡಿದ್ದೇವೆ, ಮುದ್ರಾಂಕ ಶುಲ್ಕ ಯಾರ್ಯಾರು ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇಲ್ಲ ಅವ್ರನ್ನೆಲ್ಲ ಪಟ್ಟಿ ಮಾಡಿ ಈಗ ಅವ್ರ ಹತ್ರನೂ ಕೂಡ ವಸೂಲಿ ಮಾಡೋದಕ್ಕೆ ಮಾಡ್ತೀವಿ. ಕೆಲವು ಸಣ್ಣ ಪುಟ್ಟ ಕೇಸಸ್ ಇದೆ, ಕೆಲವು ದೊಡ್ಡ ಕೇಸಸ್ ಇದೆ, ಪಟ್ಟಿ ಮಾಡ್ತಾ ಇದೀವಿ. ತುಮಕೂರು ಡಿಸಿ ವಿರುದ್ಧ ದೂರು ದಾಖಲಾಗಿದೆ ಸರ್. 40 ಎಕರೆ ಗೌರ್ಮೆಂಟ್ ಜಮೀನು ಇಲ್ಲಿಗೆಲ್ಲ ಖಾತೆ ಮಾಡಿದ್ದಾರೆ. ಕುಸ್ವಾಮಿಗೌಡರು MLA ಕುಸ್ವಾಮಿಗೌಡರು ಮಗನ ಹೆಸರಿಗೆ ಅಂತ ನಾನು RC ಅವರಿಗೆ ಹೇಳಿದ್ದೇನೆ. ಅದನ್ನ ಸ್ವಲ್ಪ ಏನಿದೆ ಸತ್ಯಾಸತ್ಯತೆಯನ್ನ ವಿಚಾರ ಮಾಡಿ ವರದಿ ಕೊಡಿ ಅಂತ RC ಅವರಿಗೆ ಹೇಳಿದ್ರು. ಈಗ ಮಳೆ ತಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ ತಿಂಗಳಿನಲ್ಲಿ ಮಲೆನಾಡು ಮತ್ತು ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ.
ಕೆಲವು ಜಿಲ್ಲೆಯಲ್ಲಿ 85% ಹೆಚ್ಚಾಗಿದೆ, ಕೆಲವು ಜಿಲ್ಲೆಯಲ್ಲಿ 40% ಹೆಚ್ಚಾಗಿದೆ, ಕೆಲವು ಜಿಲ್ಲೆಯಲ್ಲಿ 50% ಹೆಚ್ಚಾಗಿದೆ. ಬಯಲುಸೀಮೆ ಜಿಲ್ಲೆಗಳಲ್ಲಿ ವಾಡಿಕೆ ಅಷ್ಟು ಮಳೆ ಆಗಿದೆ, ಒಂದು 2-3% ಕಡಿಮೆ ಆಗಿದೆ, ಕೆಲವು 2-3% ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಇಲ್ಲಿವರೆಗೂ ಕೂಡ ಅಲ್ಲಿ ಸ್ವಲ್ಪ ಮನೆಗಳು ಒಂದು 40 ಮನೆ ಅಷ್ಟು ಹಾನಿ ಆಗಿದೆ, ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ದೇವೆ. ಜಾನುವಾರು ಹಾನಿಗಳು ಕೂಡ ಅಲ್ಲಿ ಇಲ್ಲಿ ಆಗಿದೆ, ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ದೇವೆ. ಮುಖ್ಯವಾಗಿ ನಾನು ಇವತ್ತು ಡಿಸಿಗಳ ಹತ್ರ ಮಾತಾಡುವಾಗ ನೆಕ್ಸ್ಟ್ ಇನ್ನ ಬರುವ ದಿನಗಳಲ್ಲಿ ಜುಲೈ ಆಗಸ್ಟ್ ಹೆಚ್ಚು ಮಳೆ ಆಗುವಂತ ತಿಂಗಳುಗಳು, ಇಲ್ಲಿ ಬಹಳ ಹೈ ಅಲರ್ಟ್ ಇರಬೇಕು. ಅದರಲ್ಲೂ ಕೃಷ್ಣಾ ನದಿ ತಪ್ಪಲಿನಲ್ಲಿ ಕಣಿವೆಯಲ್ಲಿ ಆ ಭಾಗದಲ್ಲಿ ಇನ್ನಷ್ಟು ಎಚ್ಚರಿಕೆ ಇರಬೇಕು. ಕೇಂದ್ರ ಸರ್ಕಾರ ಹವಾಮಾನ ಇಲಾಖೆಯವರ ಪ್ರಕಾರ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗುತ್ತೆ ಜುಲೈನಲ್ಲಿ ಆಗಸ್ಟ್ ನಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಉಳಿದ ಪ್ರದೇಶದಲ್ಲಿ ವಾಡಿಕೆಯಷ್ಟು ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದೇನೆ. ಮತ್ತು ಈಗ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರ ಹಂತದಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಅಲ್ಲಿನ ವಿಪತ್ತು ನಿರ್ವಹಣೆಗೆ ನಾವು ಹಣವನ್ನು ಒದಗಿಸಿಕೊಟ್ಟಿದ್ದೇವೆ ಆಲ್ರೆಡಿ. ಸೊ ಸದ್ಯಕ್ಕೆ ಆಗಿರುವಂತಹದ್ದು ಎಲ್ಲ ಅಲ್ಲಿ ಸ್ವಲ್ಪ ಹಾನಿ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇದೆ. ನೆಕ್ಸ್ಟ್ ಈಗೇನು ಜುಲೈ 15ರ ನಂತರ ಸ್ವಲ್ಪ ಮಳೆ ಮತ್ತೆ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ವಿಶೇಷ ಎಚ್ಚರಿಕೆ ವಹಿಸಬೇಕು. ಅದನ್ನ ನಾನು ಇವತ್ತೆಲ್ಲ ಡಿಸಿಗಳಿಗೆ ಹೇಳಿದ್ದೇನೆ.